ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. ಟೈಮ್ 9 ಗಂಟೆ ಆಯ್ತು ನೋಡ್ರಿ. ಎಲ್ಲ ಕೆಲಸ ಮುಗಿಸಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಆದಷ್ಟು ಸಪೋರ್ಟು ಶೇರು ಮಾಡೋದು ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಏನೋ ಮಾಡೋಕತ್ತಾರಿಲ್ಲ ಆಕಳು ಕಾಲಿಗೇನೋ ಕಟ್ಟೆಕತ್ತಾರೆ, ನಮಗೂ ಗೊತ್ತಾಗ್ತಾ ಇಲ್ಲ. ಆಡುಗಳು ಕಾಲಂದೆಲ್ಲ ಕಸ ಹೊಡ್ಗಿನಿ ಮತ್ತೆ ಹಿಕ್ಕಿ ಹಾಕ್ತಾ ಇದ್ದಾರೆ. ಬರ್ರಿ ಏನೇನು ಅಡುಗೆ ಮಾಡೀನಿ ಅಂತ ತೋರಿಸ್ತೀನಿ. ಇನ್ನೇನು ಬಟ್ಟೆ ಬಾಂಡೆ ಏನು ಮಾಡೋಂಗಿಲ್ಲ ಸ್ನೇಹಿತರೆ. ಯಜಮಾನ್ರು ಬರೋದಾರ, ಅವ್ರು ಬಂದು ಹೋದಿಂದನ ಜಳಕ ಮಾಡಿ ಹೋದಿಂದನ ಬಟ್ಟೆ ತೊಳ್ಯಾಕ ಬರ್ತೀನಿ ರೀ. ಮಧ್ಯಾಹ್ನ ಮ್ಯಾಗ ಎಲ್ಲ ಕಡೆ ಅದು ಕಸ ಹೊಡಿಗಿ ಪೆಟ್ರೋಲ್ ತೊಗೊಂಡು ಬಂದಾರ ನೋಡ್ರಿ ಮಾರಕ್ಕ. ಇಟ್ಟು ಹೋಗ್ಯಾರಿ ಪೆಟ್ರೋಲ. ಎಷ್ಟಂದ್ರೆ 8 ಲೀಟ್ರ್ ನೋಡ್ರಿ. 8 ಲೀಟ್ರ್ ಪೆಟ್ರೋಲ್ ತೊಗೊಂಬಂದಾರೆ. ಬಂದು ಇಲ್ಲೇ ಮನ್ಯಾಗ ಇಟ್ಟು ಹೋದ್ರಿ. ಅಂಗಡಿ ತೆರ್ತೀನಿ ಅಂದ್ರೆ ಅಂಗಡಿಯಾಗ ಇಡ್ತಿದ್ರಿ. ಅಲ್ಲಿ ಪೆಟ್ರೋಲ್ನು ಮಾರ್ತೀವಿ ರೀ ಅಂಗಡಿಯಾಗ. ಏನಾದರೂ ಒಂದು ಸಣ್ಣ ಪುಟ್ಟದು ಎದಕ್ಕಾದ್ರೂ ಆಗ್ತೈತಲ್ಲ. ಮತ್ತು ಕೊಳೆಮಿಗೆ ಕೇಳ್ತಾ ಇದ್ರಿ ಜನ, ಕೇಳಕತ್ತಾರ ಅಂತೇಳಿ ಅದನ್ನು ಒಂದು ಸೈಡ್ ಬಿಸ್ನೆಸ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ, ಪೆಟ್ರೋಲ್ ಮಾರೋದು. ಶುಕ್ರವಾರಲೇ ದೇವ್ರ ಪೂಜೆ ಮಾಡಿದರೆ ದೀಪ ಶಾಂತ ಆಗೈತೆ ರೀ. ಬೆಳಿಗ್ಗೆ ಅಷ್ಟೊತ್ತಿಗೆ 6 ಗಂಟೆಗೆ ಎದ್ದೀನಿ ರೀ. ಹೇಳೋಣ ಜಳಕ ಮಾಡೋಣ, ಮೊದಲು ದೇವ್ರ ಪೂಜೆ ಮಾಡ್ತೀನಿ ರೀ. ಈ ಕಡೆ ಸಾಂಬಾರು ಕುದಿಯಕ್ಕೆ ಇಟ್ಟನ್ರಿ. ನಿನ್ನೆ ಅನ್ನ ಸಾಂಬಾರು ಮಾಡಿದ್ದೆ, ಬರೀ ಸಾಂಬಾರು ಉಳಿದೈತ್ರಿ. ಇಲ್ಲಿ ಕಡಾವಂಗ್ಯಾಗ ಹಾಕಿ ಕುದಿಸಾಕತ್ತೀನಿ ರೀ. ಅದನ್ನು ಗಟ್ಟಿ ಗ್ರೇವಿ ಥರ ರೀ. ಅಷ್ಟು ಅಳಸನೂ ಅಲ್ಲ, ಈ ಕಡೆ ಪೂರ ಗಟ್ಟಿನೂ ಅಲ್ಲ, ಕುದ್ದೈತ್ರಿ. ಇದು ಅನ್ನ ಐತ್ರಿ. ಅನ್ನದಾಗ ಹಾಕೊಂಡು ತಿನ್ನಕ್ಕೆ ಬರ್ತೈತೆ. ಮತ್ತು ಬಿಸಿ ಮಾಡಿಟ್ರೆ ಕೆಡಂಗಿಲ್ಲ ನೋಡ್ರಿ. ನೀರು ಕಾಯಕ್ಕೆ ಇಟ್ಟಿನಿ ರೀ ಯಜಮಾನ್ರಿಗೆ. ಎಲ್ಲಿ ಒಲೆ ಮ್ಯಾಗ ಕಾದವ್ರೀಗ. ಒಲೆ ಎಲ್ಲ ಇದು ಮಾಡಿಬಿಟ್ಟಿನಿ, ಕಟ್ಗೆ ತೆಗೆದು. ಯಾವಾಗ ಬಂದು ಮಾಡ್ತಾರೋ ಏನೋ ಗೊತ್ತಿಲ್ಲ ರೀ. ಕಸ ಹುಡುಗಿನಂದ್ರೆ ರೊಟ್ಟಿ ಮಾಡೀನಿರಲ್ಲ, ಮತ್ತು ಹಿಟ್ಟೆಲ್ಲ ಬಿದ್ದೈತ್ರಿ. ಅಷ್ಟೇ ರೊಟ್ಟಿ ಮಾಡಿದೆ ನೋಡಿರಿ. ಇಷ್ಟೇ ಜೋಳದ ರೊಟ್ಟಿ, ರಾಜಗಿರಿ ಪಲ್ಯ ನೋಡಿ. ರಾಜಗಿರಿ ಪಲ್ಯ ಮಾಡೀನಿ ರೀ. ಬಿಸಿ ಐತ್ರಿ. ಇದು ಕೆಂಪು ಕಲರ್ ಐತ್ರಿ, ಹಸಿರು ಕಲರ್ ಕೂಡ ಇರ್ತೈತ್ರಿ. ಕೆಂಪು ಕಲರ್ ಐತೆ ನೋಡ್ರಿ ರಾಜಗಿರಿ ಪಲ್ಯ. ಇದು ಸುಡಾಕತ್ತೈತ್ರಿ. ರೊಟ್ಟಿ ಇದಾವ್ರಿ. ಇಷ್ಟು ಅನ್ನ ಹಂಗೆ ಐತ್ರಿ. ಎಷ್ಟು ತಿನ್ನೋದ್ರಿ, ತಿನ್ಲಾರ್ದು ಆಡುಗಳಿಗೆ ಹಾಕಿಬಿಡೋದು ನೋಡ್ರಿ. ಬರ್ರಿ ಇನ್ನೊಂದು ರೊಟ್ಟಿ ತಿಂದು ನಾನು ಅಂಗಡಿಗೆ ಹೋಗ್ತೀನಿ ರೀ. ಅವ್ರು ಬಂದು ಜಳಕ ಮಾಡಿ ಹೋದಿಂದನ ಮಧ್ಯಾಹ್ನ ಮ್ಯಾಗ ಒಗ್ಯಾನ ಹೋಗೋದು ಹಾಕ್ತೀನಿ ರೀ. ಬರ್ರಿ ಸ್ನೇಹಿತರೆ, ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ಅಂಗಡಿಗೆ ಹೋಗಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಆದಷ್ಟು. ಎಲ್ಲಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟರೆ ಇನ್ನೂ ಖುಷಿ ಆಗತ್ತೆ ನೋಡಿ, ಅಷ್ಟೇ. BLD ಹಾಸ್ಪಿಟಲ್ದಿಂದ ಬಂದಿದ್ರಿ. ಇಷ್ಟೆಲ್ಲ ಜನ ಬಂದಿದ್ರು. ನಮ್ಮ ಊರಲ್ಲಿಂದ ಜನ ಕೂಡಿಸಿ ಅವರು ಬ್ಯಾನರ್ ತೊಗೊಂಡು ಬಂದು ಫೋಟೋ ಹೊಡ್ಕೊಂಡು ಹೊಂಟಿದ್ರು ನೋಡ್ರಿ. ಏನಂದ್ರೆ ಏನಾದರೂ ಹುಷಾರು ತಪ್ಪಿದ್ರೆ ಮತ್ತು ಯಾವುದಾದ್ರೂ ಕಾಯಿಲೆ ಇತ್ತಂದ್ರೆ ನಿಮಗೆ ಹೋಗಿ ಮುಂದ್ಕುಂತ ಹೋಗಿ ತೋರಿಸ್ಕೊಂಬರಕ್ಕಾಗಲಾರ್ದವ್ರು, ವಯಸ್ಸಾದವರು ಬಸ್ ಫ್ರೀಯಾಗಿ ಇಟ್ಟಾರಂತ. ಹಾಸ್ಪಿಟಲ್ದಾಗ ಬಸ್ ಬರ್ತೈತೆ. ಒಂದು ಊರಲ್ಲಿ ಒಂದು 5 ಅಥವಾ 6 ಜನ ಹಿಂಗೆ ಒಂದು ಸಲ ಕೂಡಿದ್ರಂದ್ರೆ ಬಸ್ ಬಿಟ್ಟು ತೋರಿಸ್ಕೊಂಡು ಬಂದು ಮತ್ತೆ ವಾಪಸ್ ನಿಮ್ಮ ಊರಿಗೆ ತಂದುಬಿಡ್ತೀವಿ. ಮತ್ತು ಮಧ್ಯಾಹ್ನ ಊಟ, ಬಿಸಿ ಊಟ ಕೂಡ ಕೊಡ್ತಾರಂತ್ರಿ BLD ಒಳಗೆ. ಇವ್ರೇನದಾರಲೆ ಊರನವ್ರನ್ನ ಕರೆಸಿ ಫೋಟೋ ತಗೊಳಕ್ತಿರಿ. ಇಲ್ಲಿ ಊರನವ್ರಿಗೆ ಒಬ್ಬರಿಗೆ ಆಯ್ಕೆ ಮಾಡ್ಯಾರೆ. ಅವ್ರ ಹತ್ರ ಅವ್ರದ್ದು ನಂಬರ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ರಿ. ಈ ನಂಬರ್ದವ್ರಿಗೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಕೊರಿ. ಅವ್ರಿಗೆ ಹೇಳಿದ್ರಂದ್ರೆ ಅವ್ರು ಕಾಲ್ ಮಾಡಿ ನಮ್ಗೆ ಹೇಳ್ತಾರ ಅಂತ ಹೇಳತ್ತಿದ್ರಿ. ಮತ್ತು ಯಾವುದ್ಯಾವ್ದಕ್ಕೆಲ್ಲ ಯಾವುದಾದ್ರೂ ಹೆಲ್ತ್ ಚೆಕಪ್ ಇದ್ರೆ, ಹಾಗೆ ಆಪ್ರೇಷನ್ ಇದ್ರೆ, ಏನಾದರೂ ಕಾಯಿಲೆಗಳಿತ್ತು ಅಂದ್ರೆ, ದೊಡ್ಡ ಆಪ್ರೇಷನ್ಗಳಿದ್ದು ಅಂದರೆ ಕ್ಯಾಂಪ್ ಒಳಗಡೆ ಕ್ಯಾಂಪ್ ಇದು ಮಾಡಿ ಫ್ರೀಯಾಗಿ ಮಾಡಿಕೊಡ್ತಾರತ್ರಿ. ಯಾವಂದ್ರೆ ಆಯುಷ್ಮಾನ್ ಕಾರ್ಡ, ಹಾಗೆ ಕಾರ್ಮಿಕರ ಕಾರ್ಡ, BPL ಕಾರ್ಡ, ಈ ಥರ ಇದ್ದವ್ರಿಗೆ ಫ್ರೀಯಾಗಿ ಚೆಕಪ್ ಮಾಡ್ತೀವಿ. ಬರೋ ಮುಂದೆ ಆಧಾರ್ ಕಾರ್ಡ್ ತೊಗೊಂಡು ಬರ್ರಿ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರಿ. ಹಳ್ಳಿ ಕಡೆ ಅನುಕೂಲ ಆಗ್ತಾಯಿದೆ ನೋಡಿರಿ. MB ಪಾಟೀಲ್ ಸರ್ಕಾರದಿಂದ ನಮ್ಮ ಬಿಜಾಪುರ ಸೈಡ್ದವ್ರಿಗೆಲ್ಲರಿಗೂ ಅನುಕೂಲ ಮಾಡಿದ್ದಾರೆ. ನೀರಾವರಿ ಯೋಜನೆ ಮಾಡಿದ್ದಾರೆ. ರೈತರಿಗೆ ಯಾವುದೂ ಕೊರತೆ ಇಲ್ದಂಗೆ ಮಾಡಾಕತ್ತಾರೆ. ಬಡಬಗ್ಗರಿಗೆ ಅನುಕೂಲ ಆಗೈತೆ ನೋಡಿರಿ ಇವ್ರ ಹಾಸ್ಪಿಟಲ್ದಿಂದ. ಇಲ್ಲಿ ಏನೋ ನಿಂತವ್ರಿಗೆಲ್ಲರಿಗೂ ಮಾಹಿತಿ ಹೇಳ್ತಾಯಿದ್ರಿ. ಈ ಥರ ಇದೆ, ನೀವು ಎಲ್ರಿಗೂ ಹೇಳ್ರಿ ಅಂತೇಳಿ ಹ್ಯಾಂಡ್ ಬಿಲ್ ಚಾಪಿಸ್ತಿದ್ರಿ. ಅಲ್ಲಿ ಕೈ ಒಳಗಡೆ ಹಿಡ್ಕೊಂಡಾರ. ನನಗೂ ಒಂದು ಕೊಟ್ಟು ಹೋದ್ರಿ. ನಾನು ಸ್ವಲ್ಪ ನನಗೆ ಸ್ನೇಹಿತರೆ ಅದು ಗಾಡಿ ಹೋಯ್ತ್ರಿ. ಹೋಗೋಣ. ಯಜಮಾನ್ರು ಬಂದಿದ್ರಿ. ನಾನು ಮನೆಯಾಗಿದ್ದೆ, ಅವಾಗೇ ಬಂದಿದ್ರಿ ಅವರು. ನೀರಾಗ ಹೋಗೋ ಮುಂದೆ ನೋಡಿದ್ರೆ ನೀರಿಲ್ಲ ಅಂತೇಳಿ ಮನೆಗೆ ಬಂದು ಜಳಕ ಮಾಡಿ ಊಟ ಮಾಡಿ
ಹೋಗಿ ಮತ್ತು ನನಗೊಂದು ಕ್ಯಾನ್ ನೀರು ತೊಗೊಂಬಂದಿಟ್ಟಾರೆ. ಮನೆಗೇನು ಹೋಲಿಲ್ಲ ರೀ. ಹೋಗೋ ಮುಂದೆ ಗಾಡಿ ಲೋಡ್ ಮಾಡ್ಕೊಂಡು ಹೋಗೋ ಮುಂದೆ ಇಟ್ಟು ಹೊಕ್ಕನತ್ತೆ ಇದೊಂದು ಕ್ಯಾನ್ ತುಂಬ್ಕೊಂಬಂದಿಟ್ಟಾರೆ ನೋಡ್ರಿ. ಪೆಟ್ರೋಲ್ನು ಪೆಟ್ರೋಲ್ ತಂದಿಟ್ಟಾರೆ. ನಾ ಬರೀ ಆಡಾಟ ಹಿಡ್ಕೊಂಬಂದಿದ್ದೀರಿ. ಆಡುಗಳು ಕಟ್ಟಿನ್ರಿ, ಮೇವು ಐತಿ. ಮತ್ತು ಇನ್ನೊಂದು ಸ್ವಲ್ಪ ತರ್ತೀನಿ ಅಂದಾರೆ. ಇವತ್ತೇನು ಬಿಟ್ಟಿಲ್ಲ ರೀ. ಅದನ್ನ ಬಿಟ್ಕೊಂಡು ಕೂತ್ರೆ ಕೆಲಸ ಇಲ್ಲ ರೀ. ಇಲ್ಲೊಂದು ಬಾಟ್ಲಿ ತುಂಬಿಟ್ಕೊಂಡಿನ್ರಿ ನೀರು ಕುಡಿಯೋಕೆ. ಈಗ 4 ಸೀರೆ ಪಿಕೋ ಹಾಕಿ ಅಟ್ಯಾಚ್ ಮಾಡೀನಿ. ಇನ್ನು ಎಮ್ಮಿಂಗ್ ಮಾಡ್ರೆ ಸೀರೆಗಳ್ದೆಲ್ಲ ಮುಗಿತ್ರಿ. ಇವು 6 ಸೀರೆ ಅದಾವ ಸ್ನೇಹಿತರೆ. 6 ಸೀರೆಗೆ ಎಮ್ಮಿಂಗ್ ಮಾಡಬೇಕು. ಮತ್ತು ಇವು ಕೊಂಚಿಗೆ ಕುಲಾಯಿ ಹೊಲಿದೈತ್ರಿ. ಒಬ್ಬರು ಹೆಸರು ಇಡಕ್ಕೆ ಹೋಗೋರ್ದಾರೆ, ಅವ್ರು ಸೊಸಿ ಹಡ್ದಾರೆ. ಕೊಂಚಿಗೆ ಕುಲಾಯಿ ಹೊಲಿಯತ್ತೆ ತಂದು ಕೊಟ್ಟು ಹೋದ್ರೆ. ಇವೆರಡು ಎಷ್ಟೊತ್ತಿದ್ರು ಇವತ್ತು ಬ್ಲೌಸ್ನ 2 ಫಿನಿಸಿಂಗ್ ಮಾಡ್ಬೇಕ್ರಿ. ಇವತ್ತು ಮುಗಿಸಿ ಮತ್ತು ಇವೆರಡು ಬ್ಲೌಸಿಗೆ ಹುಕ್ಸ್ ಅನ್ಕೋತೀನಿ. ಹಚ್ಚಿನೇ ನಿಲ್ಲೋ ಗೊತ್ತಿಲ್ಲ ರೀ. ಏನು ಮಾಡೀನಿ ಏನೋ ಹಾಗೆ ಹೊಲಿದಿಡ್ತೀನಿ ರೀ. ಭಾಳ ಮರ್ಗುಳಿದೀನಿ ರೀ. ಇಲ್ಲ ಹಚ್ಚಿಲ್ಲ ನೋಡ್ರಿ, ಹಚ್ಚಿಲ್ರಿ. ಇದು ಒಂದು ಸಾಲಿದು ಡ್ರೆಸ್ ಹೊಲಿಬೇಕ್ರಿ. ಇದೊಂದು ಅಕ್ಕಿ ಅವಿ ಸಿಕ್ಕಾಪಟ್ಟೆ ಇದು ಮಾಡಾಕತ್ಬಿಟ್ಟಾರಿ. ಈ ಸೀರೆ ಒಂದು ಬ್ಲೌಸ್ ಹೊಲಿಬೇಕು, ಇನ್ನೊಂದು ಸೀರೆ ಐತೆ ಅವ್ರದ್ದು, ಅದೊಂದು ಸೀರೆ ಒಂದು ಬ್ಲೌಸ್ ಹೊಲಿಬೇಕು. ಇವಂತ್ರು ಈ ಸದ್ದು ಅರ್ಜೆಂಟ್ ಹೊಲಿಯಬೇಕು. ನಾಳೆಗೆ ನಾ ಎಷ್ಟೊತ್ತಿದ್ರು ಕೊಡ್ತೀನಿ ಅಂದಿನ್ರೆ. ಇವೆರಡು ಸೀರೆ ಎಮ್ಮಿಂಗ್ ಹುಕ್ಸ ಹಚ್ಚಬೇಕು. ಇವೆರಡು ಬ್ಲೌಸ್ಗಳನ್ನ ಇವೆರಡು ಬ್ಲೌಸ್ಗಳಿಗೆ ಹುಕ್ ಹಚ್ಬೇಕ್ರಿ. ಆ 3 ಸೀರೆಗೆ ಎಮ್ಮಿಂಗ್ ಮಾಡಿಕೊಡ್ಬೇಕು ಕೈವಲಿಗೆ ಹಾಕಿ. ಇವೆರಡು ಬ್ಲೌಸ್ನ ಹೊಲಿದು ಇವಕ್ಕೆಲ್ಲ ಹುಕ್ಸು ಕೈವಲಿಗೆ ಕಾಜು ಗುಂಡಿ ಮಾಡಬೇಕು. ನಿನ್ನೆ ಒಂದು ಹೊಲಿದಿದ್ದಾರಲ್ಲ ಅವ್ರದ. ಎಲ್ಲಿ ಹೋಯ್ತದು ಬ್ಲೌಸ ಅಜ್ಜಿ ಬ್ಲೌಸು ಯಾವ ಕಡೆ ಹಾಕಿದೇನೋ. ಒಂದೇ ಹೊಲ್ದಿನಿ ರೀ. ಇದ್ರ ಜೊತೆ ಹೊಲ್ದವ್ರು ಇದೊಂದು ಉಳ್ದೈತಿ, ಹೊಲಿಬೇಕ್ರಿ. ಮಸೀನ ಹಿಂಗೆ ಇಟ್ಟಿನಿ ನೋಡಿ ಸ್ನೇಹಿತರೆ. ಆ ಕಡೆ ಪಿಕೋ ಮಸೀನ ಅದು ಕುರ್ಚಿ ಆ ಕಡೆ ಸರ್ಸ್ಕೊಂಡ್ವಿ ಅಂದ್ರೆ ಪಿಕೋ ಮಷಿನ್ಗೆ ಆಗ್ತೈತ್ರಿ. ಈ ಕಡೆ ಸರ್ಸ್ಕೊಂಡ್ವಿ ಅಂದ್ರೆ ಸ್ಟಿಚಿಂಗ್ ಮಷಿನ್ಗೆ ಆಗ್ತೈತಿ. ಈ ಥರ ಸೆಟಪ್ ಮಾಡಿಬಿಟ್ಟು ನೋಡ್ರಿ ಮಷಿನ್ಗೆ. ಹೆಂಗೆ ಅನ್ನಿಸ್ತಾವ ನೋಡ್ರಿ ಮಸೀನ. ನನಗೊಂದು ಸ್ವಲ್ಪ ಖುಷಿ ಆದಂಗೆ ಆಗ್ಲತ್ತೈತ್ರಿ. ಯಾಕಂದ್ರೆ ನಡ್ಬರ್ಕನ ನಮ್ಮ ಮಸೀನ ಹೊಲಿಯಬೇಕನ್ನಂಗೆ ಆಸೆ ಆಗ್ಲತ್ತೈತಿ. ಆ ಕಡೆ ಒತ್ತ ದಂಡಿಗೆ ಹಚ್ಚಿದ್ವಿ ಅಂದ್ರೆ ಹೊಲಿಲಕ್ಕೆ ಯಾಕೋ ಮನಸ್ಸು ಒಂಥರ ಹಾಗೆ ಬಂದು ಕೂತ್ ಬಿಡ್ತೈತಿ. ನಡ್ಬರ್ಕನ ಈಗ ಬಟ್ಟೆ ಏನೈತಿ ಮಷಿನ್ ಮ್ಯಾಗ ಇಟ್ನಿ ಅಂದ್ರೆ ಇದನ್ನು ಹೊಲಿಯಬೇಕು. ನಾವು ಎಷ್ಟೊತ್ತಿದ್ರು ಹೊಲಿಯಬೇಕಂತೇಳಿ ಮೈಂಡ್ ಇಟ್ಕೊಂಡೆ ಅಂದ್ರೆ ಹೊಲಿಲಾಕತ್ತೀನಿ ರೀ. ನಿನ್ನೆ 3 ದಿನ ಆಯಿತು ಸ್ನೇಹಿತರೆ ಬಟ್ಟೆ ಸ್ಟಿಚ್ ಮಾಡಾಕತ್ತೀನಿ. ಯಾವುದೂ ತೊಂದರೆ ಬರಬಾರ್ದ್ರಿ ಅಂದ್ಕೊಂಡು ಮುಂದಾಲೋಚನೆ ಮಾಡಿ ಬಟ್ಟೆ ಸ್ಟಿಚ್ ಮಾಡತ್ತೀನಿ. ಆರೋಗ್ಯನೂ ಸ್ವಲ್ಪ ಬೇಕು, ನಮಗೂ ಕಾಪಾಡ್ಕೋಬೇಕು. ಅದಕ್ಕೆ ನೀರು ಜಾಸ್ತಿ ಕುಡಿ ಅಂದ್ರೆ ಡಾಕ್ಟ್ರು ಯಜಮಾನ್ರು. ನೀರು ನೋಡಿ ನಾನು ತಂದಿರಲಿಲ್ಲ ಅಂದರೆ ಇಕ್ಕಿ ಸ್ವಲ್ಪ ನೋಡಿ ಕುಡಿತಾ ಅಂತೇಳಿ ನೀರು ತುಂಬ್ಕೊಂಬಂದಿಟ್ಟು ಹೋಗ್ಯಾರೆ. ನೀರು ತುಂಬ್ಕೊಂಬಂದಿಟ್ಟು ಹೋಗ್ಯಾರ ನೋಡ್ರಿ. ಅಜ್ಜಿ ಬ್ಲೌಸ್ ಹುಡ್ಕ್ಯಾಡ್ತೀನಿ ರೀ. ಬ್ಲೌಸ್ ಸಿಗ್ತಾ ಇಲ್ಲ. ನಿನ್ನೆ ಹೊಲದು ಹಾಕೀನಿ ರೀ. ಎಲ್ಲ ಐತೆನೋರಿ ಅದು. ಬರ್ರಿ ಇವನ್ನ ಬ್ಲೌಸ್ ಸ್ಟಿಚಿಂಗ್ ಮಾಡಾಗ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಚಲೋ ಆತ ಅಲ್ಲಿ ಅಂಕಿ ಆಗ್ಲತ್ತ. ಚಲೋ ಮಾಡಿ ನೋಡ್ರಿ. ಅಮ್ಮ ವಿಡಿಯೋ ಮಾಡತ್ತಾರೆ. ಆಕೆಗೆ ವಿಡಿಯೋ ಮಾಡೋದು ಗೊತ್ತಾಗ್ತಾಗಿಲ್ಲ. ಹೇಳ್ತಾರೆ ಅದಕ್ಕೆ ಹೆಂಗೆ ವಿಡಿಯೋ ಮಾಡೋದು ಅಂತ ಹೇಳಿ. ಮೊಬೈಲ ಆಗಲೇ ಒಮ್ಮೆ ಮಾಡಿದ್ರೆ ಸ್ಟೇಟ್ ಮಾಡಿಬಿಟ್ಟಾರೆ ವಿಡಿಯೋ ಮಾಡೋದು. ಬ್ಲೌಸ ಮುಗಿಲಾಕ್ ಬತ್ರಿ. ಅಷ್ಟು ಫಿನಿಸಿಂಗ್ ಮುಗಿಯಾಕೆ ಬಂದೈತ್ರಿ. ಈಗ ಪೈಪಿಂಗ್ ಅಷ್ಟು ಮಾಡ್ಬೇಕು ಸ್ನೇಹಿತರೆ. ಇನ್ನು ಪೈಪಿಂಗ್ ಪೀಸ್ ನಾನು ಈ ಥರ ತಗೋತೀನಿ ನೋಡ್ರಿ. ಕ್ರಾಸ್ ಆಗಿ ತಗೊಂಡಿವಂದ್ರೆ ರೀ ಪೈಪಿಂಗ್ ನೀಟಾಗಿ ಬರ್ತೈತೆ ನೋಡ್ರಿ. ಹಿಂಗೆ ಕ್ರಾಸ್ಗಳು ಜೈಂಟ್ ಮಾಡೋದ್ರಿ. ಇವನ್ನ ಈ ಥರ ಕ್ರಾಸ್ ತೊಗೋಬೇಕ್ರಿ. ಕ್ರಾಸ್ನು ತೊಗೋತೀನಿ, ಸ್ಟೇಟ್ನು ತೊಗೋತೀನಿ. ನಾನು 2 ಥರ ಹೊಲಿತೀನಿ. ಬಟ್ಟೆ ಅಡ್ಜಸ್ಟ್ ಜಾಸ್ತಿ ಇತ್ತಂದ್ರೆ ಸ್ಟೇಟ್ ತಗೊಂಡಿರ್ತೀನಿ. ಸ್ವಲ್ಪ ಕಡಿಮೆ ಇತ್ತಂದ್ರೆ ಹಿಂಗೆ ಕ್ರಾಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನೋಡ್ರಿ. ಚಚ್ಚಿ ಫೋನ್ ಆ ಕಡೆ ಇಡ. ಫೋನ್ ಕಾಣ್ಲಾಗ್ತೈತಿ. ಫೋನ್ ಹಚ್ಲಾಕ ಬಂದಿದ್ದಾರೆ ಅವ್ರ ಅತ್ತಿಗೆ. ಊರಿಗೆ ಹೋಗ್ಯಾರೆ. ಅವ್ರ ಮಾಮನ ಫೋನ್ ಹಚ್ಚು. ಈಗ ಸ್ವಲ್ಪ ವಿಡಿಯೋ ಮಾಡಬಾಣತೀನಿ. ಸ್ಟ್ಯಾಂಡಿಗೆ ಹಾಕ್ಬೇಕಂದ್ರೆ ಅಲ್ಲಿ ಸ್ಟ್ಯಾಂಡಿಗೂ ಹಗ್ಲೆ ಮುಗ್ಲೆ ಗಿರಕ್ಕೆ ಬರ್ತಾರೆ. ಫೋನ್ ಬರ್ತಾವು. ಫೋನ್ ಬರೋಣ ಎದ್ದು ಕೂತು ಹಾಗಂಗಿಲ್ಲ ಅದು. ಸ್ವಲ್ಪ ಅವ್ರ ಆಯಿ ಒದ್ರಾಕತ್ತಾರೆ. ಇಡೀ ಚಚ್ಚನ ಮಕ್ಕಳು ಹೋದರೆ ಪೈಪಿಂಗ ಈ ಥರ ಮಾಡ್ತೀನಿ ರೀ. ನಾನು ತೋಳಟ್ಟು ಅಟ್ಯಾಚ್ ಮಾಡ್ಬೇಕಿನ್ನ ಎಲ್ಲ ರೆಡಿ ಮಾಡೀನಿ ರೀ ಬ್ಲೌಸ.
ಏ ಅಮ್ಮು ಮೊಬೈಲ್ ತಗೊಂಡಿಲ್ಲ. ಹಿಂಗಿರ್ತೈತೆ ನೋಡ್ರಿ ವಿಡಿಯೋ. ಯಾರು ಹೆಲ್ಪ್ ಮಾಡೋಂಗಿಲ್ಲ ರೀ. ಸ್ಟ್ಯಾಂಡಿಗೆ ಹಾಕಿಬಿಡ್ತೀನಿ ರೀ. ಏನಾದರೂ ಡಿಸೈನ್ ಮಾಡೋದಿದ್ರೆ ಸ್ಟ್ಯಾಂಡಿಗೆ ಹಾಕ್ತಿದ್ದಾರೆ. ಡಿಸೈನ್ ಏನಿಲ್ಲ, ಪ್ಲೇನ್ ಬ್ಲೌಸ್ ಹೊಲ್ಯಾಕತ್ತೀನಿ. ಬರ್ರಿ ಸ್ನೇಹಿತರೆ, ಒಂದು ಕೈಯಾಗ ಮೊಬೈಲ್ ಹಿಡಿದು ಒಂದು ಕೈಲೇ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಎಷ್ಟೋ ಸಲ ಹಿಂಗೆ ವಿಡಿಯೋ ಮಾಡಿ ತೋರ್ಸೀನಿ ರೀ ನಿಮ್ಗೆ. ಒಂದು ಕೈಯಾಗ ಹಿಡೋದು ಒಂದು ಕೈಲೇ. ಬರ್ರಿ ಸ್ನೇಹಿತರೆ, ಇದೊಂದು ಸ್ಟಿಚಿಂಗ್ ಮಾಡಿ ಆಮೇಲೆ ಸಿಗ್ತೀನಿ ರೀ ಮತ್ತೆ. ನೋಡಿ ಸ್ನೇಹಿತರೆ, 4 ಗಂಟೆ ಆಯಿತು. ಟೈಮ್ ಹೆಂಗೆ ಹೋಯ್ತೋ ಗೊತ್ತಾಗಲಿಲ್ಲ. ಯಜಮಾನ್ರು ಗಾಡಿ ಲೋಡ್ ಮಾಡಿಕೊಂಡು ಬಂದು ತರ್ಬಿಸಾರ ನೋಡ್ರಿ. ಇಲ್ಲಿ ಬಸ್ಸಿಗೆ ಹೋಗೋಕೆ ಒಬ್ರು ಆಂಟಿ ಯಾರು ಕೂತಾರೆ ಇಲ್ಲೇ. ತೆಂಗಿನಕಾಯಿ ಒಯ್ಯಾಕೆ ಬಂದ್ರೆ ನನಗಂತೂ ಜಾಸ್ತಿ ಸುಲಿಯಾಕೆ ಬರೋಂಗಿಲ್ಲ ರೀ. ಅದಕ್ಕೆ ಯಜಮಾನ್ರು ಸ್ವಲ್ಪ ಸುಲಿದ್ರು, ಅವರೇ ಒಯ್ಯೋರನ್ನ ಅಜ್ಜಾರು ಸುಲಿಯಾಕತ್ತಾರೆ ತೆಂಗಿನಕಾಯಿ. ಈ ಥರ ಲೋಡ್ ಮಾಡ್ಕೊಂಡು ಹೋಗ್ತಾರೆ. ಸಿಕ್ಕಾಪಟ್ಟೆ ದೂರ ಐತ್ರಿ ಸ್ನೇಹಿತರೆ. ಮಹಾಲಿಂಗಪುರ ಅಲ್ಲ ರೀ, ರಾಮದುರ್ಗ ಕಡೆ. ಆ ಕಡೆ ಒಂದು ಫ್ಯಾಕ್ಟ್ರಿ ಐತೈತೆ ನೋಡ್ರಿ, ಯಾದವಾಡ ಫ್ಯಾಕ್ಟ್ರಿ ಅಂತಾರೆ. ಆ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಹೋಗಾಗ 4 ತಾಸು ದಾರಿ ಆಗ್ತೈತಿ, ಬರಾಗ 4 ತಾಸು ಆಗ್ತೈತಿ, 5 ತಾಸು ಆಗ್ತೈತಿ, ಗೊತ್ತಿಲ್ಲ ರೀ. ಇಷ್ಟು ಲೋಡ್ ಒಯ್ತಾರೆ. ನಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ಇದೇ ಕೆಲಸ ಮಾಡ್ತಾರೆ ನೋಡಿ. ಡ್ರೈವರ್ಕಿ ಮಾಡ್ತಾರೆ. ಬೇರೆದವ್ರ ಗಾಡಿ ರೀ, ನಮ್ದೇನು ಸ್ವಂತ ಅಲ್ಲ ಸ್ನೇಹಿತರೆ. ಬೇರೆದವ್ರ ಗಾಡಿ ಮೇಲ್ಗಡೆ ಹೋಗ್ತಾರೆ. ಕಬ್ಬಿನ ಸೀಸನ್ ಮುಗೀತಂದ್ರೆ ಮನೆ ಒಳಗಡೆ ನಮ್ಮದೇ ಗಾಡಿ ತೊಗೊಂಡು ಹೊಡಿದಾಕೆ ಹೋಗ್ತಾರೆ. ಅಜ್ಜ ಹೆಂಗೆ ಸುಲಿ ಹಾಕತ್ತಾರೆ ನೋಡಿರಿ. ಯಜಮಾನ್ರು ಸ್ವಲ್ಪ ಸುಲು ಕೊಟ್ರಿ, ಅವರು ಹೋಗಾಕತ್ತಾರೆ. ಮುತ್ಯಾನ ಯಾವತ್ತೂ ಮುತ್ಯ ಬರ್ತಿರ್ತಾನೆ ರೀ ನಮ್ಮ ಅಂಗಡಿ ಮುಂದೆ, ನೋಡಿರ್ತೀವಿ ನೀವು ವಿಡಿಯೋದಾಗ. ಜಾಸ್ತಿ ನಾನು ವಿಡಿಯೋ ಮಾಡ್ಕೊಳಂಗಿಲ್ಲ ರೀ, ಯಾಕಂದ್ರೆ ವಯಸ್ಸಾದವರು ಅವ್ರ ಕೆಲಸನ ಅವರು ಮಾಡ್ತಿರ್ತಾರೆ. ಏನೋ ನಾವು ವಿಡಿಯೋ ಮಾಡ್ಕೊಂಡಿದ್ರೆ ಪಾಪ ಮುಜುಗರ ಆದಂಗೆ ಆಗ್ತೈತಿ. ಜಾಸ್ತಿ ಮಾಡ್ಕೊಳಂಗಿಲ್ಲ. ಯಜಮಾನ್ರು ಹೊಂಟಾರ ನೋಡ್ರಿ. ಈಗ ಗಾಡಿ ತೊಗೊಂಡು ಹೋಗ್ತಾರೆ. ಊಟ ಮನೆಗೆ ಹೋಗಿ ಕ್ಯಾನ್ ಇಟ್ಟು ಬರಲಿಲ್ಲ ರೀ, ನೀರಿನ ಕ್ಯಾನ. ಇಲ್ಲೇ ನಾನು ಹೋಗೋ ಮುಂದೆ ಮರತೆ ಹೇಳೋದು, ಇಲ್ಲೇ ಉಳ್ಕೋತ್ರೆ. ಬರ್ರಿ, ಇದು ಬ್ಲೌಸ್ ಇನ್ನೂ ಮುಗ್ದಿಲ್ಲ, ಅದನ್ನು ಮುಗಿಸ್ಬೇಕು ಅಂದ್ಕೊಂಡು ನೋಡಿರಿ. ಎಷ್ಟೊತ್ತಿದ್ರು ಇದೊಂದು ಬ್ಲೌಸ ಅದೊಂದು ಬ್ಲೌಸ ಮುಗಿಸ್ತೀನಂತೆ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ ಸ್ನೇಹಿತರೆ. ಆದರೂ ಆಗಲಿಲ್ಲ ನೋಡಿರಿ. ವಿಡಿಯೋ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ಒಂದೇ ಆಯ್ತು ರೀ, ಕಂಪ್ಲೀಟ್ ಆಗೈತೆ ರೀ. ಇದು ಒಂದು ವಾಯ್ಸ್ ಓವರ್ ಅಲ್ಲೇ ತೊಗೊಡ್ಬೇಕಂದೆ ಅಂದ್ರೆ ಆಗಲಿಲ್ಲ ನೋಡಿರಿ. ಇದೊಂದು ಹೆಂಗಂದ್ರೆ ರೀ, ಬಿಟ್ಟು ನಡ್ಬರ್ಕ ಒಂದು ಟಾಪು, ಒಂದು ಪ್ಯಾಂಟು, ಮತ್ತು ಒಂದು ಜೀನ್ಸ್ ಪ್ಯಾಂಟು, ಮತ್ತು ಇನ್ನೊಂದು ಸೀರೆ ಪೀಕೋ ಹಾಕ್ಸ್ಕೊಂಡು ಹೋದ್ರೆ ಅವ್ರು 100 ರೂಪಾಯಿ ಆಯ್ತು ರೀ. ತೆಂಗಿನಕಾಯಿನ ಇಷ್ಟು ಅದಾವ ರೀ, ಅಜ್ಜಾಗ ಕೊಟ್ಟಿದ್ದೀನಿ ನೋಡಿರಿ ಸುಲಿಯಾಕಲ್ಲಿ. ಸ್ವಲ್ಪ ಅವ್ರಿಗೆ ಬೇಕಾಗಿ ಅವ್ರು ತೊಗೊಂಡು ಹೊಂಟಾರೆ. ಈ ಬ್ಲೌಸ್ನ ಮುಗಿಸ್ಬೇಕು ಸ್ನೇಹಿತರೆ ನಾನು. ಅದು ಒಂದು 100 ರೂಪಾಯಿ ಆಯ್ತು ರೀ ಮಧ್ಯದಲ್ಲಿ. ಇದು ಒಂದು ಬ್ಲೌಸ್ ಹೊಲಿದ್ರೆ 60 ರೂಪಾಯಿ ಆಗ್ತಿತ್ತು ನೋಡಿ ಸ್ನೇಹಿತರೆ. 5-10 ನಿಮಿಷ ಆಯ್ತು ರೀ, ಬ್ಲೌಸ್ ಮುಗೀತು ರೀ. ಹಾಗೆ ಕಸ್ಟಮರ್ ಬರೋದ್ರಿ ಅಂಗಡಿಗೆ. ಆ ಮುತ್ಯಾನು ತೆಂಗಿನಕಾಯಿ ಸುಲ್ಲದ ಇಲ್ಲಿ ಇಟ್ಟು ಹೋಗ್ಯಾನ್ರೆ. ಅದೊಂದು ಹೊಲಿಬೇಕು ಅನ್ನೋದೈತ್ರಿ. ಇದಂತೂ ಮುಗೀತ್ರೆ. ಅದೊಂದು ಹೊಲದ್ನಿ ಅಂದ್ರೆ ಇವನ್ನ ಪೀಕೋ ಹಾಕೋತಾ ಇದು ಪೀಕೋ ಹಾಕಿಟ್ಟಿನ್ರೆ. ಇವಕ್ಕೆ ಕೈವಲಿಗೆ ಹಾಕಿಬಿಡ್ತೀನಿ ರೀ. ಕೈವಲಿಗೆ ಹಾಕ್ತೀನಿ ನೋಡ್ರಿ. ಟೈಮ್ ನೋಡ್ರಿ ಸಂಜೆನ ಆಗ್ತಾ ಬತ್ರಿ. ಆಡುಗಳು ಒದ್ರಾಕತ್ತವ್ರಿ. ಆಡ ಏನು ಬಿಡಂಗಿಲ್ಲ ರೀ, ಮೇವು ತಂದಿಟ್ಟಾರ ನಮ್ಮ ಯಜಮಾನ್ರು. ಈಗ ಬಿಟ್ರೆ ಮತ್ತೆ 10 ಜೊತೆ ಹೊರಗೆ ನಿಂದ್ರದಾಕತ್ರಿ. ಇನ್ನು ಗ್ಯಾಂಗ್ರು ಬರ್ತಾರೆ ಹೊಳ್ಳಿ. ಹಿಂಗೆ ಆಗ್ಲಾತತ್ರಿ. ದಿನ ಬರೀ ಬಟ್ಟೆ ಸ್ಟಿಚ್ ಮಾಡೋದು ಆಗ್ತಾಯಿಲ್ಲ, ಬರೀ ಆಡುಗಳು ಮೇಯಿಸೋದ್ರಾಗ ಹೊಂಟ್ಬಿಟ್ಟೈತ್ರಿ ಟೈಮ. ಬರ್ರಿ ಯಾವುದಂತ ಬ್ಲೌಸ್ನ ಸ್ಟಿಚಿಂಗ್ ಮಾಡಾಗ ಮತ್ತೆ ಸಿಗ್ತೀನಿ ನೋಡ್ರಿ. ಒಂದು ದಾರ ಹಾಕ್ತೀನಿ ರೀ, ದಾರ ಹಾಕಿ ಸ್ಟಿಚ್ ಮಾಡ್ತೀನಿ ರೀ. ಬಂದು ರೀಲ್ಸ್ ಮಾಡೋಣ. ಹಲ್ಮುರ್ಕಿ ಏನು ಹಚ್ಕೊಂಡಿ ಹನಿ ಮ್ಯಾಗಂಗ? ಹಾಂ, ಏನು ಹಚ್ಕೊಂಡಿ? ಹಾಂ, ರೊಕ್ಕ ಕೊಟ್ರ ಮಮ್ಮಿ ಮಾಡಾಕತ್ತಿರ್ಬೇಕು. ಟ್ರ್ಯಾಕ್ಟರ್ ಮೂರನೇ ಟೇಲಸ್ ರಾಣಿ ನೀ ರೀಲ್ಸ್ ಮಾಡ್ಕೊಂಡ್ ಬಿಟ್ಟು ಬಿಡ್ದಾನ ಪುಣಿಗೆ. ವಾ ಕೊಟ್ರ ಮಮ್ಮಿ ರೊಕ್ಕ ನೋಡೋಣ ಎಷ್ಟು ಕೊಟ್ಟಾರ. 25,000 ನೋಡೋಣ ತಾಲ ಇಲ್ಲಿ 500 ಕೊಟ್ಟಾರ. ಮೊನ್ನೆ ಬ್ಲೌಸ್ ಹೊಲ್ದಿದ್ ರೊಕ್ಕ ಬಂದು ನೋಡ್ರಿ 500 ರೂಪಾಯಿ. ಶ್ರಾವಣಿ ಅಲ್ಲಿ ಬರಾಕತ್ತೈತಿ. ಅಡ್ಡು ಕಡೆ ಬಾಜು ಕಿಂಡಿ ಅಕ್ಷಿ ಬಾಗ್ಲ ಅಕ್ಷಿ ಬಾಗ್ಲ. ಹೂ ಹಂಗ್ಯಾಕೆ ಮಾಡ್ತೈತಿ? ಹೂ ತೋರ್ಸ್ ನೋಡಿ, ಹೂ ತೋರ್ಸ್. ಹೂ ತಂದ ನೋಡ್ರಿ ಶ್ರಾವಣಿ. ಏದ ಶ್ರಾವಣಿ ಆಗ್ತಾನೆ ಬಂತು. 7 ಗಂಟೆ ಆಗಕ್ಕೆ ಬಂದೈತಿ. ಇನ್ನೂ ಹೊತ್ತು ಮುಣಗಿಲ್ಲ. ಈಗ ಜಲ್ದಿ ಹೊತ್ತು
ಮುಳುಗಂಗಿಲ್ಲ ರೀ, ಬೆಳಿಗ್ಗೆ ಜಲ್ದಿ ಹೊತ್ತು ಹೊಂಡಂಗಿಲ್ಲ. ಈ ಥರ ಇರ್ತೈತೆ ನೋಡ್ರಿ ಸಮ್ಮರ್ ಈ ತಿಂಗಳ. ಇದೊಂದು 4 ತಿಂಗಳು ಹಿಂಗಿರ್ಬೋದು. ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಇದ್ದೆ. ಖುಷಿ ಬಂದಿರಿ, ಖುಷಿ ನೆಲ್ಲಿಕಾಯಿ ಕೊಟ್ಟು ಹೋಗ್ಯಾರ. ಉಪ್ಪ ನೆಲ್ಲಿಕಾಯಿ ರೀ, ದಮ್ ಉಪ್ಪು ರೀ. ದಮ್ ಉಪ್ಪ ನೆಲ್ಲಿಕಾಯಿ ಯಾರೆಲ್ಲ ಮಿಸ್ ಮಾಡ್ಕೋತೀರಿ, ಬಾಲ್ಯದ ನೆನಪು ಮಾಡ್ದಂಗೆ ಆಯ್ತು ನೋಡ್ರಿ. ಖುಷಿ ಹೇಳೋದು ನೋಡಿ. ಹುಂಚಿಕಾಯಿ, ನೆಲ್ಲಿಕಾಯಿ, ಬಾರಿಕಾಯಿ ಈ ಸೀಸನ್. ಈಗಂತೂ ಬಾರಿಕಾಯಿ ಸೀಸನ್ ರೀ. ಹುಳಿ ಬಾರಿಕಾಯಿ ಸಿಕ್ಕಾಪಟ್ಟೆ ಇರ್ತಾವ್ರಿ ತಿನ್ನಕ್ಕೆ. ನಮ್ಮೂರ ಕಡೆ ಅಂತ ಸಿಗ್ತಿದ್ದವ್ರಿ. ಇಲ್ಲಿ ಜಾಸ್ತಿ ಕಬ್ಬ ಬೆಳಿತಾರೆ ಇಲ್ಲಿ. ಸಿಕ್ಕಾಪಟ್ಟೆ ಹುಳಿದಾರ. ಅಸ್ತರು ಇದನ್ನ ಮ್ಯಾಶ್ ಮಾಡೀನ್ರಿ. ಏನು ಮಾಡಿದ್ರೆ ಅಸ್ತ್ರ ಇಲ್ಲ ರೀ, ಹಂಗೆ ಅಲ್ಲಿ ನಡೀತೈತ್ರಿ ಒಳಗಡೆ. ಆಲ್ರೆಡಿ ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡ್ಕೊಂಡಿನಿ, ಅಟ್ಯಾಚ್ ಮಾಡತ್ತೀನಿ ರೀ. ಈಗ ಹುಂಚಿಕಾಯಿ ಬಾರಿಕಾಯಿ ತಿನ್ನೋದ್ರಿಂದ ಬಾಲ್ಯದ ನೆನಪಾದಂಗೆ ಆಗ್ಬಿಡ್ತ್ರಿ. ಒಂದು ಹುಡುಗ ನಿಂತಿದ್ರಿ, ಆ ಖುಷಿಗೆ ಅಂದೆ ಸಣ್ಣಗಿರ್ತಾವ ಭಾಳ ತಿಂತಿದ್ದೇವ ನಾವು. ಸಾಲಿ ಅಂತಕ ಹನುಮಪ್ಪನ ಗುಡಿಯಾಗ ಹುಂಚಿಕಾಯಿ ತೊಗೊಂಡು ಹೋಗಿ ಹನುಮಪ್ಪನ ಗುಡಿ ಅಂದು ಉಪ್ಪ ಹುಂಚಿಕಾಯಿ ತೊಗೊಂಡು ತಿಂತಿದ್ದೀವಿ ಅಂದೆ. ಹಂಗೆ ತಿಂತಿದ್ದೆ ದೊಡ್ಡಮ್ಮನಿ ಅತ್ತಂದು ಹಂಗೆ ಅಂದು ಹೋದವ್ರಿ. ಹೌದು ಅಂದೆ. ಇನ್ನೊಂದು ಹುಡುಗ ನಿಂತಿದ್ರೆ ನನಗೆ 5 ರೂಪಾಯಿದು ಉದ್ರಿ ಕೊಡ್ರಿ ಅಂತ ಅನ್ನಕತ್ರೆ. ನಾಳೆ ಕೊಡ್ಬೇಕು ನೋಡತ್ತಂದೆ. ಹ್ಞೂ ರೀ ಅಂತಂದ ತೊಗೊಂಡು ಹೋದ್ರೆ ಅವನು ಒಂದು ಕುರ್ಕುರಿ ಹಾಲಿನ ಗಾಡಿ ಹೊಂಟೈತೆ ನೋಡ್ರಿ. ಹಿಂಗೆ ಇರ್ಬೇಕ್ರಿ ನನ್ನ ಡೇ, ಹಿಂಗೆ ಹೋಗ್ಲಿ ಡೈಲಿ ಅನ್ನಂಗೆ ನನಗಾಗಿಬಿಟ್ಟೈತೆ ನೋಡ್ರಿ. ಖುಷಿ ಆಗೈತ್ರಿ ಇವತ್ತು ಫುಲ್ಲ. ನಾ 500 ರೂಪಾಯಿ ನಂದು ಹೊಲ್ಗಿದ ವ್ಯಾಪಾರ ಆಯಿತು. 500 ರೂಪಾಯಿ ನೋಡಿ. ನನ್ನ ಗಲ್ಲೆದಾಗ ರೊಕ್ಕನೇ ಇದ್ದಿದ್ದಿಲ್ಲ ರೀ. ನನ್ನ ರೊಕ್ಕ ಅನ್ನೋದು ಭಾಳ ಮುಖ್ಯ ಸ್ನೇಹಿತರೆ. ಇದು 500, ಇದೊಂದು 100, 600 ರೂಪಾಯಿ ನನ್ನ ಡಬ್ಬಿ ಒಳಗೆ ಹೋಗಿ ಹಾಕಿರ್ತೀನಿ ರೀ. ನಮ್ಮ ಯಜಮಾನ್ರಿಗೆ ಹೇಳಿಲ್ಲ, ನಾನು ಕೂಡಿಡೋದು ಯಜಮಾನ್ರಿಗೆ ಹೇಳಿಲ್ಲ, ಮುಚ್ಚಿಡ್ತಾ ಇದ್ದೀನಿ. ಏನಾದರೂ ಒಂದು ತೊಗೊಳ್ಬೇಕನ್ನಾಗ ಅವಾಗ ತೆಗಿತೀನಿ ರೀ. ಎಷ್ಟಾಗೈತೆ ಅನ್ನೋದು ಅವಾಗ ಹೇಳ್ತೀನಿ ನೋಡ್ರಿ. ಈ ತಾಯಿನ ನಂಬಿ ನಾನು, ಈ ತಾಯಿದಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ಎಲ್ಲರೂ ಅನುಕೂಲ ಮಾಡ್ಕೊರತ್ತೀನಿ. ಹಾಗೆ ಮತ್ತು ನನ್ನ ಬಳಿ ನೋಡಿ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ದೀರಿ. ಇವು ನಾನೇನ ಜಾಸ್ತಿ ಈ ಥರ ಉಟ್ಕೊಳ್ಳೋಂಗಿಲ್ಲ, ಯಾಕಂದ್ರೆ ಅಕ್ಕ ಉಡ್ಸ್ಯಾರಿ. ಮೊದಲ ನಮ್ಮ ಪುಟ್ಟಕ್ಕಂದು ಇದು ಆದಾಗ ನಮ್ಮ ಅಕ್ಕ ದೊಡ್ಡಕ್ಕ ಆ ಮಗಳದ್ದು ಇದು ಆಗ ಅವ್ರು ಉಡ್ಸಿದ್ರಿ. ಈಗ ನಮ್ಮ ದೊಡ್ಡಕ್ಕ ಉಡ್ಸ್ಯಾರೆ. ಈಚೆ ಕಡೆ ಸೈಡ್ ಇಷ್ಟ 1 ಡಜನ್ ಅದಾವ್ರಿ. ನನ್ನ ಬಳಿ ನೋಡಿ ಭಾಳ ಇಷ್ಟಪಟ್ಟಾರಿ. ಗುಲ್ಬರ್ಗದವರು ಅಂಟಿಯವರು ಭಾಳ ಇಷ್ಟಪಟ್ಟಾರೆ ನನ್ನ ಬಳಿ ನೋಡಿ. ಈ ಥರ ಅದ ನೋಡಿ ಅಂಟಿ, ಚಿಕ್ಕಿ ಬಳಿ ಈ ಕೈಯಾಗಿ ಈ ಥರ ಅದಾವ್ರಿ. 7 ಉಳ್ದವ್ರಿ ಈಚೆ ಕಡೆ ಆಗ್ಯಾವ್ರಿ. ಯಾವುದೋ ಗಾಡಿ ಬಂದ್ರಿ ಸ್ನೇಹಿತರೆ, ನೋಡ್ತೀನಿ ರೀ ಯಾವ ಗಾಡಿ ಬಂದೈತೆ. ಜ್ಯೂಸ್ ಗಾಡಿ ಬಂದೈತೆ ಅನ್ಕೋತೀನಿ ನೋಡ್ರಿ. ಅಣ್ಣ ಏನು ಬ್ಯಾಡ್ರಿ, ಅದಾವ್ರಿ ಎಲ್ಲ. ಜ್ಯೂಸ್ ಗಾಡಿ ಬಂದೈತ್ರಿ. ಐತ್ರಿ ನಾ ಮಾಲ ಏನು ಮಾಡಿದ್ರಿ, ಇಲ್ಲಿ ಒಂದು ಕಾಟ ಆಗಿಬಿಟ್ಟೈತ್ರಿ ನನಗೆ. ಅದಕ್ಕೆ ಐತೆ ಅಂದೆ ನೋಡ್ರಿ ಅವ್ರಿಗೆ. ಹಾಂ ಆಯ್ತು. ಖುಷಿ ಅವ್ರ ಮಮ್ಮಿ ಬಿಸ್ಕಿಟ್ ಓದೇವ್ರಿ. ಖುಷಿ ಅದ ಬಿಸ್ಕಿಟ್ ತೊಗೊಳಕ್ಕೆ ಬಂದಾಗ ನನ್ನ ಕಡೆ ನೆಲ್ಲಿಕಾಯಿ ಅದಾವಲ್ಲ ದೊಡ್ಡಮ್ಮ ಅಂದರು. ನನಗೊಂದು ಕೊಡ್ಲಾ ಅಂದೇರಿ. ನಾನು ಕೊಡ್ಲಾ, ನನಗೆ ಕೊಟ್ಟು ಹೋಗ್ಯಾರ. ಈಗ ಹೋಗಾಗ ಅವ್ರ ಮಮ್ಮಿ ಬಿಸ್ಕಿಟನ್ನ ಒಯ್ದಿದ್ರಲ್ಲ, ನಾಳೆ ಕೊಡ್ತೀನಿ ಅಕ್ಕ ಅಂತೇಳಿ ರೊಕ್ಕ ಹೇಳಕತ್ತ ನೋಡ್ರಿ. ಗ್ಯಾಂಗರ್ ಬರಾಕತ್ತು ರೀ. ನನಗೆ ಬಟ್ಟೆ ಹೊಲಿಗೆ ಗುಡ್ಸಂಗಿಲ್ಲ ರೀ. ಕೊಟ್ಟಿಗೆ ಹೊತ್ಕೊಂಬರತ್ತ ನೋಡ್ರಿ ಅಷ್ಟು. ಬರೀ ಸ್ನೇಹಿತರೆ ಸ್ವಲ್ಪನಾದ್ರೂ ಅಟ್ಯಾಚ್ ಮಾಡಿರ್ತೀನಿ. ಮತ್ತು ನಾಳೆ ಬೆಳಗ್ಗೆ ಬರೋಣ ಮತ್ತು